ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 12/3/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 22/10/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನೀವು ಎಂದಿಗೂ ಅಳಬಾರದು. ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಒಂದು ಪಾತ್ರವನ್ನು ಪೂರ್ಣಗೊಳಿಸಿ ನಂತರ ಹೋಗಿ ಇನ್ನೊಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ತಾಯಿ, ತಂದೆ, ಸಂಬಂಧಿಕರು ಮುಂತಾದವರೆಲ್ಲರೂ ಬದಲಾಗುತ್ತಾರೆ. ಅಳುವ ಅವಶ್ಯಕತೆ ಏನಿದೆ? ಸತ್ಯಯುಗದಿಂದ ಹಿಡಿದು ತ್ರೇತಾಯುಗದ ಅಂತ್ಯದವರೆಗೆ ನೀವು ಎಂದಿಗೂ ಅಳುವುದೇ ಇಲ್ಲ. ಓಂ ನಮಃ ಶಿವಾಯ. ಬಾಬಾ ಬಹಳ ಬಾರಿ ತಿಳಿಸಿದ್ದಾರೆ, ಯಾರು ಸಾಯುತ್ತಾರೋ ಅವರಿಗೆ ಸ್ವರ್ಗವಾಸಿಯಾದರು ಎಂದು ಬರೆಯಬೇಕು. ಅಂದರೆ ಅವಶ್ಯವಾಗಿ ನರಕವಾಸಿಯಾಗಿದ್ದಾರಲ್ಲವೇ? ಎಲ್ಲರೂ ನರಕವಾಸಿಗಳಾಗಿದ್ದಾರೆ. ಸ್ವರ್ಗವೆಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ಈಗ ಸ್ವರ್ಗವಿಲ್ಲ. ಬನ್ನಿ, ಸ್ವರ್ಗಕ್ಕೆ ಯಾವಾಗ ಹೋಗಬೇಕಾಗುತ್ತದೆ ಎಂದು ನಾವು ನಿಮಗೆ ತಿಳಿಸುತ್ತೇವೆ. ಈ ಎಲ್ಲ ವಿಷಯಗಳನ್ನು ತಂದೆಯೇ ತಿಳಿಸುತ್ತಾರೆ. ಆತ್ಮವೇ ಕೇಳುತ್ತದೆ ಮತ್ತು ಆತ್ಮವೇ ಮನುಷ್ಯ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ. ಈ ನಾಟಕವು ಎಷ್ಟು ವರ್ಷಗಳದ್ದಾಗಿದೆ ಎನ್ನುವುದನ್ನು ಸಹ ತಿಳಿದುಕೊಳ್ಳಬೇಕಲ್ಲವೇ? ನೀವು ಜ್ಞಾನಸಾಗರ ತಂದೆಯ ಮೂಲಕ ಈಗ ತಿಳಿದುಕೊಳ್ಳುತ್ತಿದ್ದೀರಿ. ಈಗ ನಿಮ್ಮ ಆತ್ಮವು ತಮೋಪ್ರಧಾನವಾಗಿದೆ. ಅದು ಮತ್ತೆ ಸತೋಪ್ರಧಾನವಾಗಿ ಇಡೀ ವಿಶ್ವದ ರಾಜ್ಯವನ್ನು ಪಡೆಯುತ್ತದೆ. ಸುಪ್ರೀಂ ತಂದೆ ಒಬ್ಬರೇ ಆಗಿದ್ದಾರೆ. ಎಲ್ಲ ಆತ್ಮಗಳ ತಂದೆ ಮೇಲೆ ಇರುತ್ತಾರೆ. ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ. ತಂದೆ ತಿಳಿಸುತ್ತಾರೆ, ನಾನು ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಪ್ರಪಂಚವು ಪತಿತವಾಗಿದೆ, ಆದ್ದರಿಂದ ಶರೀರವು ಪತಿತವಾಗಿದೆ. ಕೊನೆಯಲ್ಲಿ ಬರುವವರು ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್, ಅಂದರೆ ಕೊನೆಯಲ್ಲಿ ಬಂದವರು ಮತ್ತೆ ನಂಬರ್ 1 ಆಗಬೇಕಿದೆ. ಈ ಶರೀರವೇ ಎಲ್ಲಕ್ಕಿಂತ ಹೆಚ್ಚು ಪತಿತ ಆಗಿದೆ. ಇವರಲ್ಲಿಯೇ ಮತ್ತೆ ಪ್ರವೇಶ ಮಾಡಿದ್ದೇನೆ. ಪರಕೀಯ ಶರೀರ, ಪರಕೀಯ ದೇಶ. ಈಗ ನೀವು ಮಕ್ಕಳು ಒಬ್ಬ ತಂದೆಯಿಂದಲೇ ಅವ್ಯಭಿಚಾರಿ ಜ್ಞಾನವನ್ನು ಪಡೆಯಬೇಕಿದೆ. ಉಳಿದಂತೆ ಶಾಸ್ತ್ರಗಳ ಜ್ಞಾನವು ಯಾವುದೇ ಜ್ಞಾನವಲ್ಲ. ಇಲ್ಲದಿದ್ದರೆ ಅದರಿಂದ ಸದ್ಗತಿಯಾಗುತ್ತಿತ್ತು. ಈಗ ನೀವು ತಿಳಿದುಕೊಂಡಿದ್ದೀರಿ, ತಂದೆ ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ನೀವೆಲ್ಲರೂ ಪಾರ್ವತೀಯರಾಗಿದ್ದೀರಿ. ಅಮರಪುರಿಗೆ ಹೋಗುವುದಕ್ಕಾಗಿ ಅಮರ ಕಥೆಯನ್ನು ಕೇಳುತ್ತಿದ್ದೀರಿ. ನೀವು ಮಕ್ಕಳು ಹೇಳುತ್ತೀರಿ, ಬಾಬಾ, ನಾವು ಅನೇಕ ಬಾರಿ ಹೊಸ ಪ್ರಪಂಚಕ್ಕೆ ಹೋಗಿದ್ದೇವೆ, ಮತ್ತೆ ಹಳೆಯ ಪ್ರಪಂಚಕ್ಕೆ ಬಂದಿದ್ದೇವೆ. ತಂದೆ ಮಕ್ಕಳಿಗೆ ಪ್ರತಿದಿನ ಓದಿಸುತ್ತಿರುತ್ತಾರೆ. ನೀವು ಮಕ್ಕಳು ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ವಿಷ್ಣುವಿಗಾಗಿ ಏನು ತೋರಿಸಿದ್ದಾರೋ ಅವರಲ್ಲಿ ಜ್ಞಾನವಿಲ್ಲ. ಸ್ವದರ್ಶನ ಚಕ್ರಧಾರಿಗಳು ಬ್ರಾಹ್ಮಣರು. ಎಷ್ಟೊಂದು ರಹಸ್ಯದ ವಿಷಯಗಳಾಗಿವೆ, ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈಗ ಜ್ಞಾನ ನಿಮಗೆ ಮಾತ್ರ ಸಿಗುತ್ತದೆ. ವಿಷ್ಣು ಅಥವಾ ಲಕ್ಷ್ಮೀನಾರಾಯಣರಿಗೆ ಈ ಜ್ಞಾನ ಇರುವುದೇ ಇಲ್ಲ. ಒಂದು ವೇಳೆ ಅವರಲ್ಲೂ ಜ್ಞಾನವಿದ್ದಿದ್ದರೆ ಆ ಪರಂಪರೆ ನಡೆದುಕೊಂಡು ಬರುತ್ತಿತ್ತು. ಈ ಜ್ಞಾನವು ಈಗ ನಿಮಗೆ ಸಿಗುತ್ತದೆ, ನಂತರ ಪ್ರಾಯಲೋಪವಾಗಿ ಬಿಡುತ್ತದೆ. ಉಳಿದಂತೆ ಕೇವಲ ಗುರುತುಗಳು ಇರುತ್ತವೆ. ಶಿವ ಭಗವಾನುವಾಚ ಎಂಬುದರ ಬದಲಾಗಿ ಕೃಷ್ಣ ಭಗವಾನುವಾಚ ಎಂದು ಬರೆದಿದ್ದಾರೆ. ಇದು ತಪ್ಪಾಯಿತಲ್ಲವೇ? ನೀವು ತಪ್ಪು ಮಾತುಗಳನ್ನು ಕೇಳಿ ಕೇಳಿ ತಮೋಪ್ರಧಾನರಾಗಿದ್ದೀರಿ. ಈ ನಾಟಕದ ರಹಸ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ. ಒಂದು ದಿನ ಸನ್ಯಾಸಿಗಳು ಮುಂತಾದವರೆಲ್ಲರೂ ನಿಮ್ಮ ಚರಣಗಳಿಗೆ ಬರುತ್ತಾರೆ. ಉಳಿದಂತೆ ಬಾಣ ಇತ್ಯಾದಿಗಳನ್ನು ಹೊಡೆಯುವಂತಹ ಯಾವುದೇ ವಿಷಯವಿಲ್ಲ. ಇದು ಜ್ಞಾನ ಬಾಣವಾಗಿದೆ. ಶಾಸ್ತ್ರಗಳಲ್ಲಿ ಏನೇನೋ ಬರೆದಿದ್ದಾರೆ. ಬಾಣ ಹೊಡೆದರೂ ಆಗ ಗಂಗೆ ಹೊರಬಂತು. ಈಗ ಬಾಣ ಹೊಡೆಯುವುದರಿಂದ ನೀರು ಹೇಗೆ ಹೊರಬರಲು ಸಾಧ್ಯ? ಇದು ತಿಳುವಳಿಕೆ ಇಲ್ಲದ ಮಾತಾಗಿದೆ. ತಿಳುವಳಿಕೆ ಇಲ್ಲದ ಮಾತುಗಳನ್ನು ಕೇಳಿ ಕೇಳಿ ತಮೋಪ್ರಧಾನ ತಿಳುವಳಿಕೆ ಇಲ್ಲದವರಾಗಿದ್ದಾರೆ. ಸಂಪೂರ್ಣವಾಗಿ ದಿವಾಳಿಯಾಗಿದ್ದಾರೆ. ಭಾರತವು ಎಷ್ಟೊಂದು ಬಡವವಾಗಿದೆ. ತಂದೆ ಹೇಳುತ್ತಾರೆ, ನಾನೂ ಸಹ ಬಡವರ ಬಂಧುವಾಗಿದ್ದೇನೆ. ನಾನು ಬರುವುದೂ ಸಹ ಭಾರತದಲ್ಲಿಯೇ. ಇಲ್ಲಿ ಕುಳಿತು ಇಡೀ ವಿಶ್ವದ ಸದ್ಗತಿ ಮಾಡುತ್ತೇನೆ. ಆದ್ದರಿಂದ ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನ ಇದಾಗಿದೆ. ಎಲ್ಲಿ ಭಗವಂತನು ಸರ್ವರ ಸದ್ಗತಿ ಮಾಡುತ್ತಾರೋ ಬದುಕು ಸಾವಿನ ವಿಷಯವಿಲ್ಲ. ತಂದೆ ಪ್ರವೇಶ ಮಾಡಿ ತಿಳಿಸುತ್ತಾರೆ, ತಂದೆ ಬೀಜರೂಪ ಆಗಿದ್ದಾರೆ. ಅವರಲ್ಲಿ ಸಂಪೂರ್ಣ ಜ್ಞಾನ ಇದೆ, ಅದನ್ನು ನಿಮಗೆ ಕೊಡುತ್ತಾರೆ.
ಉಳಿದಂತೆ ಯಾವುದೇ ದೊಡ್ಡ ವಸ್ತುವು ಇಲ್ಲ. ಇಷ್ಟು ದೊಡ್ಡ ಲಿಂಗವು ಭ್ರುಕುಟಿಯ ಮಧ್ಯದಲ್ಲಿ ಹೇಗೆ ಕುಳಿತುಕೊಳ್ಳುತ್ತದೆ? ಆದ್ದರಿಂದ ಮಧುರಾತಿ ಮಧುರ ಮಕ್ಕಳೇ, ನಾವೆಲ್ಲರೂ ಶಿವಬಾಬನ ಜೊತೆಯಲ್ಲಿಯೇ ಹೋಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಅದಕ್ಕೆ ಶಿವಬಾಬನ ದಿಬ್ಬಣ ಎಂದು ಹೇಳಲಾಗುತ್ತದೆ. ಎಲ್ಲ ಮಕ್ಕಳನ್ನು ಶೃಂಗಾರ ಮಾಡಿ ಕರೆದುಕೊಂಡು ಮನೆಗೆ ಹೋಗುತ್ತಾರೆ. ಬೆಟ್ಟದ ಮೇಲೆ ಹೋಗುವಾಗ 2 ಇಂಜಿನ್ಗಳನ್ನು ಹಾಕುತ್ತಾರಲ್ಲವೇ? ನಿಮಗೂ ಸಹ 2 ತಂದೆಯರು ಸಿಕ್ಕಿದ್ದಾರೆ. ತಂದೆ ಹೇಳುತ್ತಾರೆ, ನಿರಂತರವಾಗಿ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಮನ್ಮನಾಭವ, ಇದು ಮಹಾಮಂತ್ರವಾಗಿದೆ. ಮಾಯೆಯನ್ನು ವಶಪಡಿಸಿಕೊಳ್ಳುವ ಮಂತ್ರವಾಗಿದೆ. ಇದಕ್ಕೆ ವಶೀಕರಣ ಮಂತ್ರ ಎಂದು ಹೇಳಲಾಗುತ್ತದೆ. ಲಕ್ಷ್ಮೀನಾರಾಯಣರು ಆಗಬೇಕೆಂದರೆ ಇಷ್ಟು ಪುರುಷಾರ್ಥ ಮಾಡಬೇಕು. ತಂದೆಯನ್ನು ಗಳಿಗೆಗಳಿಗೆಗೂ ಮರೆತು ಬಿಟ್ಟರೆ ಪಾಪಗಳು ಹೇಗೆ ನಾಶವಾಗುತ್ತವೆ? ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಆತ್ಮವೇ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡುತ್ತದೆ. ಆದ್ದರಿಂದ ಆತ್ಮಾಭಿಮಾನಿಗಳಾಗಬೇಕಲ್ಲವೇ? ತಂದೆ ಬಂದು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ. ತಂದೆಯ ಹೊರತಾಗಿ ಬೇರೆ ಯಾರೂ ಆತ್ಮಾಭಿಮಾನಿಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ. ಆತ್ಮದ ಜ್ಞಾನವೂ ಸಹ ಯಾರಲ್ಲಿಯೂ ಇಲ್ಲ. ಆತ್ಮವು ಹೆಬ್ಬೆರಳಿನ ಸಮಾನವಾಗಿದೆ ಎಂದು ಹೇಳುತ್ತಾರೆ. ಮತ್ತು ಇನ್ನೊಂದೆಡೆ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ಅದ್ಭುತ ನಕ್ಷತ್ರವಾಗಿದೆ ಎಂದು ಹೇಳುತ್ತಾರೆ. ಈಗ ಸರಿ ಯಾವುದು? ಆತ್ಮವು ಸಂಪೂರ್ಣ ಚಿಕ್ಕ ಬಿಂದುವಾಗಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಅದನ್ನು ಈ ಕಣ್ಣುಗಳಿಂದ ಯಾರೂ ನೋಡಲು ಸಾಧ್ಯವಿಲ್ಲ. ನಮ್ಮ ಈ ಶರೀರದಲ್ಲಿ ಆತ್ಮವು ಅವಿನಾಶಿಯಾಗಿದೆ ಎಂದು ತಿಳಿದುಕೊಳ್ಳಲಾಗುತ್ತದೆ. ಈ ಶರೀರವು ವಿನಾಶಿಯಾಗಿದೆ. ಆತ್ಮದ ನಿವಾಸ ಸ್ಥಾನವು ಪರಮಧಾಮದಲ್ಲಿದೆ. ಇಲ್ಲಿ ಇದು ಬೇಹದ್ದಿನ ದೊಡ್ಡ ಮಂಟಪವಾಗಿದೆ. ಇದರಲ್ಲಿ ಎಲ್ಲರೂ ಪಾತ್ರವನ್ನು ಅಭಿನಯಿಸುತ್ತಾರೆ. ಎಷ್ಟೊಂದು ದೊಡ್ಡ ಮಂಟಪವಾಗಿದೆ. ಈಗ ದೇವತೆಗಳ ರಾಜ್ಯ ಅಂತೂ ಇಲ್ಲ. ಈಗ ರಾವಣನ ರಾಜ್ಯವಿದೆ. ನಂತರ ರಾಮರಾಜ್ಯವಾಗುತ್ತದೆ. ಇದಕ್ಕೆ ಡಿಟಿಸಮ್ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಸೂರ್ಯವಂಶಿ ಚಂದ್ರವಂಶಿ ಎರಡೂ ಇವೆ. ಸತ್ಯಯುಗಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ತ್ರೇತಾಯುಗಕ್ಕೆ ಸೆಮಿ ಸ್ವರ್ಗವೆಂದು ಹೇಳಲಾಗುತ್ತದೆ. ಅವರು ಸೂರ್ಯವಂಶಿ, ಇವರು ಚಂದ್ರವಂಶಿ. ಯಾರು ಮಾಯೆಯ ಮೇಲೆ ಸಂಪೂರ್ಣ ವಿಜಯವನ್ನು ಪಡೆಯಲು ಸಾಧ್ಯವಿಲ್ಲವೋ ಅವರು ಚಂದ್ರವಂಶಿಗಳಾಗುತ್ತಾರೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಎಷ್ಟೊಂದು ತಿಳಿಸಿದ್ದೇನೆ, ಇನ್ನೆಷ್ಟು ತಿಳಿಸಲಿ? ಕೊನೆಯಲ್ಲಿ ಮತ್ತೆ ಹೇಳುತ್ತಾರೆ, ಮನ್ಮನಾಭವ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ನೀವು ಅನುಭವವನ್ನೂ ಸಹ ಹೇಳುತ್ತೀರಿ. ಸರಿಯಾಗಿದೆ. ತಂದೆ ಬಂದು ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ದೇವತೆಯಿಂದ ಮನುಷ್ಯ, ಮನುಷ್ಯನಿಂದ ಮತ್ತೆ ದೇವತೆ. ಇದು ನಿಮ್ಮದೇ ಪಾತ್ರವಾಗಿದೆ. ಇದು ಸಹ ಆಟವಾಗಿದೆ. ಮತ್ತೆ ಕೊನೆಯಲ್ಲಿ ಹೇಳುತ್ತಾರೆ, ಜಾಸ್ತಿ ಏನು ಹೇಳಲಿ? ತಂದೆಯನ್ನು ನೆನಪು ಮಾಡಿ ಮತ್ತು ರಾಜ್ಯಭಾಗ್ಯವನ್ನು ನೆನಪು ಮಾಡಿ. ಆಗ ಅಂತಿಮದ ಸ್ಮೃತಿಯಂತೆ ಮುಂದಿನ ಗತಿಯಾಗುತ್ತದೆ. ಸದ್ಗತಿ ಕೊಡುವಂತಹ ತಂದೆಯ ಮತ ಏನಿದೆಯೋ ಅದು ತಂದೆಗೆ ಮಾತ್ರ ಗೊತ್ತು. ಆದ್ದರಿಂದ ಹೇಳುತ್ತಾರೆ, ನಿಮ್ಮ ಗತಿಮತಿಯನ್ನು ನೀವೇ ತಿಳಿದುಕೊಂಡಿದ್ದೀರಿ. ಅಂದರೆ ಸದ್ಗತಿಯ ಮತವನ್ನು ಕೊಡುವುದು ನಿಮಗೆ ಮಾತ್ರ ಗೊತ್ತು. ಆದ್ದರಿಂದ ಅವರು ಯಾವಾಗ ಬರುತ್ತಾರೋ ಆಗಲೇ ಬಂದು ತಿಳಿಸುತ್ತಾರೆ. ಮತ್ತು 5,000 ವರ್ಷಗಳ ನಂತರ ತಂದೆ ಸಿಗುತ್ತಾರೆ. ಮಕ್ಕಳು ಸಹ ಹೇಳುತ್ತಾರೆ, ಬಾಬಾ, ನಾವು 5,000 ವರ್ಷಗಳ ನಂತರ ನಿಮ್ಮ ಬಳಿ ಬರುತ್ತೇವೆ. ತಂದೆ ಹೇಳುತ್ತಾರೆ, ನಾನು ಸಹ ನಾಟಕದ ಅನುಸಾರ ಬಂದಾಯಮಾನನಾಗಿದ್ದೇನೆ. ಭವಿಷ್ಯ ಯಾವುದೇ ಈಶ್ವರನದ್ದಲ್ಲ, ನಾಟಕದ ಭಾವಿಯಾಗಿದೆ. ನಾನು ಯಾವ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೋ ಅಲ್ಲಿ ಅಕಾಲ ಮೃತ್ಯು ಎಂದಿಗೂ ಆಗುವುದೇ ಇಲ್ಲ. ಇಲ್ಲಿ ಕುಳಿತಲ್ಲಿಯೇ ಮನುಷ್ಯರು ಸಾಯುತ್ತಾರೆ. ಈಗ ಶ್ರೀಮತದಂತೆ ನೀವು ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ನಮ್ಮ ರಾಜ್ಯದಲ್ಲಿ ಅಕಾಲ ಮೃತ್ಯು ಎಂದಿಗೂ ಆಗುವುದಿಲ್ಲ ಎಂದು ನಿಮಗೆ ಗೊತ್ತಿದೆ. ಸಂಪೂರ್ಣ 150 ವರ್ಷಗಳ ಆಯಸ್ಸು ಇರುತ್ತದೆ. ಪವಿತ್ರತೆ ಇದ್ದರೆ ಸುಖ, ಶಾಂತಿ, ಸಮೃದ್ಧಿ ಸಹ ಇರುತ್ತದೆ. ಈಗ ಎಲ್ಲರ ನಡವಳಿಕೆ ಸುಧಾರಿಸಿಕೊಳ್ಳಲು ತಂದೆ ಹೇಳುತ್ತಿರುತ್ತಾರೆ. ನಡವಳಿಕೆಯೇ ಮೊಟ್ಟ ಮೊದಲು ಪಾವನರಾಗುವುದೇ ಆಗಿದೆ. ಪಾವನರಾಗುವುದರಿಂದ ನಮ್ಮ ನಡತೆಯೂ ಸಹ ಸುಧಾರಿಸುತ್ತದೆ. ಒಂದು ಸುಧಾರಣೆಯಾದರೆ ಎಲ್ಲವೂ ಸುಧಾರಣೆಯಾಗುತ್ತದೆ. ಒಂದು ಕೆಟ್ಟರೆ ಎಲ್ಲವೂ ಕೆಡುತ್ತದೆ. ಈಗ ಪುರುಷಾರ್ಥ ಮಾಡಿ ಅಂತಹ ಹೂವಾಗಬೇಕು. ಲಕ್ಷ್ಮೀನಾರಾಯಣರಿಗೆ ಶಂಕು, ಚಕ್ರ, ಗದೆ ಮುಂತಾದವುಗಳು ಇರುವುದಿಲ್ಲ. ಆದರೆ
ಬ್ರಾಹ್ಮಣರಿಗೆ ಇದು ಶೋಭಿಸುವುದಿಲ್ಲ. ಆದ್ದರಿಂದ ವಿಷ್ಣುವಿಗೆ ಕೊಟ್ಟಿದ್ದಾರೆ. ಅಂದರೆ ಶಂಕು, ಚಕ್ರ, ಗದೆ, ಪದ್ಮ ವಿಷ್ಣುವಿನ ಕೈಯಲ್ಲಿ ತೋರಿಸಿದ್ದಾರೆ. ಜ್ಞಾನ ಶಂಖ ನಿಮ್ಮದಾಗಿದೆ. ದೇವತೆಗಳೇನು ಯಾರಿಗೆ ಜ್ಞಾನ ಕೊಡುತ್ತಾರೆ? ಬ್ರಾಹ್ಮಣರ ಮಾಲೆ ಇರುವುದಿಲ್ಲ. ರುದ್ರಮಾಲೆ ಮತ್ತು ರುಂಡಮಾಲೆ ಇರುತ್ತದೆ. ಶಿವ ಎನ್ನುವುದು ಬೇಹದ್ದಿನ ಸರ್ನೇಮ್ ಆಗಿದೆ. ವಿಷ್ಣು ಸಹ ಬೇಹದ್ದಿನ ಸರ್ನೇಮ್ ಆಗಿದೆ. ಆದ್ದರಿಂದ ಅವರ ಮಾಲೆ ಇದೆ, ಬ್ರಾಹ್ಮಣರ ಮಾಲೆ ಇರುವುದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಲಾಗದ ಮತ್ತು ಕೇಳಬೇಕಾದಂತಹ ಯಾವುದೇ ವಿಷಯವಿಲ್ಲ. ತಂದೆಯನ್ನು ನೆನಪು ಮಾಡಬೇಕು. ಇದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಸ್ವದರ್ಶನ ಚಕ್ರಧಾರಿಗಳೂ ಆಗಿದ್ದೀರಿ. 84 ಜನ್ಮಗಳ ಜ್ಞಾನ ಇದೆ. ಇನ್ನೇನು ಕೇಳುತ್ತೀರಿ? ತಂದೆ ಎಲ್ಲ ಸಣ್ಣ ಪುಟ್ಟ ವಿಷಯಗಳನ್ನು ತಿಳಿಸುತ್ತಲೇ ಇರುತ್ತಾರೆ. ಆರಂಭದಲ್ಲಿ ನಿಮ್ಮನ್ನು ಖುಷಿಯಲ್ಲಿ ತರುವುದಕ್ಕಾಗಿ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರಗಳಾಗುತ್ತಿದ್ದವು. ನೀವು ಅಲ್ಲಿ ಫರಿಸ್ತಾಗಳಂತೆ ಇರುತ್ತಿದ್ದೀರಿ. ಇವರು ಸತ್ಯವಾದ ಭಗವಂತನ ಸೇವಾದಾರಿಗಳು ಆಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತಿದ್ದರು. ಏಕೆಂದರೆ ತಂದೆ ನೀವು ಮಕ್ಕಳ ಜೊತೆ ಸಹಯೋಗಿಗಳು ಆಗಿದ್ದರು. ಏನೆಲ್ಲ ನೋಡಿದಿರೋ ಅದು ಪಾಸಾಯಿತು. ನಥಿಂಗ್ ನ್ಯೂ. ಮುಂದೆಯೂ ಆಗುತ್ತದೆ. ಇದಕ್ಕೆ ಭಾವಿ ಎಂದು ಹೇಳಲಾಗುತ್ತದೆ. ಯಾರಾದರೂ ಸತ್ತರೆ ಮನುಷ್ಯರು ಈಶ್ವರನ ಭಾವಿ ಎಂದು ಹೇಳುತ್ತಾರೆ. ಆದರೆ ಈಶ್ವರರು ಹೇಳುತ್ತಾರೆ ನಾಟಕದ ಭಾವಿ. ಇದು ಮಾಡಲ್ಪಟ್ಟಿರುವ ನಾಟಕವಾಗಿದೆ. ನಾನೂ ಸಹ ನಾಟಕದ ಬಂಧನದಲ್ಲಿ ಬಂಧಿಸಲ್ಪಟ್ಟಿದ್ದೇನೆ. 1 ಸೆಕೆಂಡ್ ಸಹ ಹಿಂದೆ ಮುಂದೆ ನಾನು ಬರಲು ಸಾಧ್ಯವಿಲ್ಲ. ಸಂಪೂರ್ಣ ಅಕ್ಯುರೇಟ್ ನಾಟಕ ನಡೆಯುತ್ತದೆ. ಇದಕ್ಕೆ ಬೇಹದ್ದಿನ ಅವಿನಾಶಿ ನಾಟಕ ಎಂದು ಹೇಳಲಾಗುತ್ತದೆ. ಮಾಡಲ್ಪಟ್ಟಿರುವುದು ನಡೆಯುತ್ತಿದೆ. ಡ್ರಾಮಾ ಪ್ಲಾನ್ ಅನುಸಾರ ಆಗಲೇಬೇಕಿದೆ. ಮತ್ತೆ ಚಿಂತೆ ಏತಕ್ಕೆ? ನಾಟಕದ ಅನುಸಾರ ಅವರು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಲೇಬೇಕಿದೆ. ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ನೀವು ಎಂದಿಗೂ ಅಳಬಾರದು. ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಒಂದು ಪಾತ್ರವನ್ನು ಪೂರ್ಣಗೊಳಿಸಿ ನಂತರ ಹೋಗಿ ಇನ್ನೊಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ತಾಯಿ, ತಂದೆ, ಸಂಬಂಧಿಕರು ಮುಂತಾದವರೆಲ್ಲರೂ ಬದಲಾಗುತ್ತಾರೆ. ಅಳುವ ಅವಶ್ಯಕತೆ ಏನಿದೆ? ಸತ್ಯಯುಗದಿಂದ ತ್ರೇತಾಯುಗದ ಅಂತ್ಯದವರೆಗೆ ನೀವು ಎಂದಿಗೂ ಅಳುವುದೇ ಇಲ್ಲ. ಇದು ಶಿಕ್ಷಣ ಆಗಿದೆ. 1 ಬಾರಿ ಓದುವುದರಿಂದ 21 ಜನ್ಮಗಳ ಆಸ್ತಿ ಸಿಗುತ್ತದೆ. ತಂದೆಯಿಂದಲೂ ಆಸ್ತಿ ಸಿಗುತ್ತದೆ. ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಈಗ ಇದು ಅಂತಿಮ ಜನ್ಮವಾಗಿದೆ. ಬಿಡುಗಾಸಿಗಾಗಿ ಕುಳಿತು ಯಾವ ಶಿಕ್ಷಣವನ್ನು ಓದುತ್ತೀರಿ ಅದೆಲ್ಲವೂ ಸಮಾಪ್ತಿಯಾಗಲಿದೆ. ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರವನ್ನು ಬಲೆ ನಿಭಾಯಿಸಿ, ಆದರೆ ಶ್ರೀಮತದಂತೆ ನಡೆಯಿರಿ. ತಂದೆಯನ್ನು ಟ್ರಸ್ಟಿಯನ್ನಾಗಿ ಮಾಡಿ ಅವರಿಂದ ಸಲಹೆಯನ್ನು ಪಡೆಯುತ್ತೀರಿ. ಬಲೆ ಮುಂತಾದವುಗಳನ್ನು ಕಟ್ಟಿ ವಿದೇಶಕ್ಕೆ ಸುತ್ತಾಡಲು ಹೋಗಿ. ಬಾಬಾ ಏನು ಬೇಡವೆನ್ನುವುದಿಲ್ಲ. ನಿರ್ದೇಶನ ಅಂದರೆ ಡೈರೆಕ್ಷನ್ಸ್ ಎಲ್ಲವನ್ನು ಕೊಡುತ್ತಿರುತ್ತಾರೆ. ಪವಿತ್ರರಾಗಿರಬೇಕು. ತಂದೆಯ ನೆನಪಿನಲ್ಲಿರಬೇಕು. ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಬೇರೆ ಯಾವುದೇ ಪರಿಶ್ರಮ ಇತ್ಯಾದಿಗಳನ್ನು ಮಾಡುವುದಿಲ್ಲ. ತಂದೆಯನ್ನು ಗುರುತಿಸಿದರೆ ಸ್ವರ್ಗದ ಆಸ್ತಿಯಂತೂ ಸಿಕ್ಕೇ ಸಿಗುತ್ತದೆ. ನೀವೇನು ಅಪ್ರಾಪ್ತ ವಯಸ್ಕರಲ್ಲ, ಬಾಲಿಗರು. ಅಂದರೆ ಪ್ರಾಪ್ತ ವಯಸ್ಕರಾಗಿದ್ದೀರಿ. ಶರೀರ ದೊಡ್ಡದಾಗಿದೆ. ಆತ್ಮಕ್ಕಂತೂ ಅಪ್ರಾಪ್ತ ಪ್ರಾಪ್ತ ಎಂದು ಹೇಳಲು ಸಾಧ್ಯವಿಲ್ಲ. ಅಂದರೆ ಇನ್ನು ಸಣ್ಣ ಮಕ್ಕಳಿದ್ದಾರೆ, ಯುವಕರಿದ್ದಾರೆ ಅನ್ನೋ ಮಾತೆ ಆತ್ಮಕ್ಕೆ ಬರೋದಿಲ್ಲ. ಇದು ಬಹಳ ಅರ್ಥ ಮಾಡಿಕೊಳ್ಳುವಂತಹ ವಿಷಯವಾಗಿದೆ. ಆತ್ಮವು ತುಂಬ ಚಿಕ್ಕದಾಗಿದೆ. 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಲೇ ಇರುತ್ತದೆ. ಈ ಜ್ಞಾನವು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ತಂದೆಯೇ ನಿಮಗೆ ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಅವರೇ ಜ್ಞಾನ ಸಾಗರರಾಗಿದ್ದಾರೆ. ಜ್ಞಾನ ಸಾಗರ ಆಗಿದ್ದಾರೆ. ಅವರಿಗೆ ವೃಕ್ಷದ ಬೀಜರೂಪ ಎಂದು ಹೇಳಲಾಗುತ್ತದೆ. ಸಚ್ಚಿತ್ ಆನಂದ ಸಾಗರ, ಪವಿತ್ರತೆಯ ಸಾಗರರಾಗಿದ್ದಾರಲ್ಲವೇ? ಕೃಷ್ಣನ ಮಹಿಮೆ ಮತ್ತು ತಂದೆಯ ಮಹಿಮೆ ಸಂಪೂರ್ಣವಾಗಿ ಭಿನ್ನವಾಗಿದೆ. ಈಗ ನೀವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಈ ರೀತಿ ಲಕ್ಷ್ಮೀನಾರಾಯಣರಾಗುವುದಕ್ಕಾಗಿ ಶಿವಬಾಬನಿಂದ ಓದುತ್ತಿದ್ದೀರಿ. ಇದು ಹೊಸ ವಿಷಯವಲ್ಲವೇ? ಹೊಸ ಪ್ರಪಂಚದ ಹೊಸ ವಿಷಯವನ್ನು ಹೊಸ ತಂದೆಯೇ ತಿಳಿಸುವವರಾಗಿದ್ದಾರಲ್ಲವೇ? ಕೃಷ್ಣನೂ ತಿಳಿಸುತ್ತಾನೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ.
ಒಂದು ವೇಳೆ ಕೃಷ್ಣನಾಗಿದ್ದರೆ ಅವರನ್ನು ಎಲ್ಲರೂ ತಿಳಿದುಕೊಳ್ಳುತ್ತಿದ್ದರು ಎಂದು ನೀವು ತಿಳಿದುಕೊಂಡಿದ್ದೀರಿ. ಕೃಷ್ಣನನ್ನು ನೆನಪು ಮಾಡುವುದರಿಂದ ಪಾಪಗಳು ನಾಶವಾಗುವುದಿಲ್ಲ. ಪತಿತ ಪಾವನ ಎಂದು ಕೃಷ್ಣನಿಗೆ ಹೇಳಲು ಸಾಧ್ಯವಿಲ್ಲ. ಒಬ್ಬ ತಂದೆಯೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ಪತಿತ ಪ್ರಪಂಚದಲ್ಲಿ ಯಾರೂ ಪಾವನರಾಗಿರುವುದಿಲ್ಲ. ಈಗ ನೀವು ದೇವತೆ ಆಗುತ್ತಿದ್ದೀರಿ. ಆದ್ದರಿಂದ ಈಗ ಪುರುಷಾರ್ಥ ಮಾಡಿ ಸತೋಪ್ರಧಾನರಾಗಬೇಕು. ನೀರಿನಿಂದ ಪಾವನರಾಗಬೇಕು ಎಂದೇನಿಲ್ಲ ಅಲ್ಲವೇ? ತಮ್ಮನ್ನು ಆತ್ಮ ಎಂದು ತಿಳಿದು ಮಧುರಾತಿ ಮಧುರ ತಂದೆಯನ್ನು ನೆನಪು ಮಾಡಬೇಕು. ಅವರು ಸದಾ ಮಧುರ ತಂದೆಯಾಗಿದ್ದಾರೆ, ಅತ್ಯಂತ ಪ್ರೀತಿಯ ತಂದೆಯಾಗಿದ್ದಾರೆ. ವಿಶ್ವದ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ. ಇಂತಹ ತಂದೆಯನ್ನು ಮರೆಯಬಾರದು. ಭಗವಂತನು ಟೀಚರ್ ಆಗಿ ಓದಿಸುತ್ತಾರೆ. ಇನ್ನೇನು ಬೇಕು? ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಈ ಶಿಕ್ಷಣದಿಂದ ನೀವು ಏನಾಗುತ್ತೀರಿ? ನರನಿಂದ ನಾರಾಯಣ. ಭಗವಂತನು ಹೇಗೆ ಓದಿಸುತ್ತಾರೆ ಎನ್ನುವುದನ್ನು ತಿಳಿದುಕೊಂಡಿರಲ್ಲವೇ? ತಂದೆ ನಮ್ಮ ಒಬಿಡಿಯೆಂಟ್ ಸೇವಕ ಆಗಿದ್ದಾರೆ. ತಂದೆಯೂ ಆಗಿದ್ದಾರೆ, ಟೀಚರ್ ಸಹ ಆಗಿದ್ದಾರೆ, ಸದ್ಗುರುವೂ ಸಹ ಆಗಿದ್ದಾರೆ. ನೀವು ಮಕ್ಕಳು ಕರೆದಿದ್ದೀರಲ್ಲವೇ? ಬಾಬಾ ನೀವು ಬನ್ನಿರಿ ಎಂದು ತಂದೆಗೆ ಆಮಂತ್ರಣ ಕೊಟ್ಟಿದ್ದೀರಿ. ತಂದೆಯೇ, ನೀವು ಬಂದು ಪತಿತರಾದ ನಮ್ಮನ್ನು ಪಾವನರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗಿರಿ. ತಂದೆ ಹೇಗೆ ಅಕ್ಯುರೇಟ್ ಸಮಯಕ್ಕೆ ಬರುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಂದೆಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆಯಲ್ಲವೇ? ಆ ಪ್ರೀತಿಯಿಂದಲೇ ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಇಲ್ಲದಿದ್ದರೆ ಲೌಕಿಕ ತಂದೆಯಂತೂ ಕಾಮದ ಕತ್ತರಿಯ ಕೆಳಗೆ ಬೀಳಿಸುತ್ತಾರೆ. ಇಡೀ ಪ್ರಪಂಚವೇ ವೈಶಾಲಯವಾಗಿದೆ. ಒಬ್ಬರಿಗೊಬ್ಬರು ಚೂರಿ ಹಾಕುತ್ತಿರುತ್ತಾರೆ. ನೀವು ವಿಶ್ವದ ರಾಜ್ಯಭಾಗ್ಯವನ್ನು ಯೋಗ ಬಲದಿಂದ ಪಡೆಯುತ್ತೀರಿ. ಎಲ್ಲರ ಜ್ಯೋತಿಯು ಬೆಳಗುತ್ತದೆ. ಆದ್ದರಿಂದ ನೆನಪಿನ ಅರ್ಥವಾಗಿ ಜನರು ದೀಪಾವಳಿಯನ್ನು ಆಚರಿಸುತ್ತಾರೆ. ಅಂದರೆ ಈಗ ಎಲ್ಲರ ಆತ್ಮಜ್ಯೋತಿ ಬೆಳಗಿದೆ ಅನ್ನೋದರ ನೆನಪಿಗಾಗಿ ದೀಪಾವಳಿಯನ್ನು ಆಚರಿಸುತ್ತಾರೆ. ದೀಪಾವಳಿಯನ್ನು ಆಚರಿಸುವುದು ಪ್ರಪಂಚದ ಮನುಷ್ಯರ ಕೆಲಸವಾಗಿದೆ. ನೀವು ಮಕ್ಕಳಿಗೇನು ದೀಪಾವಳಿ ಇದೆಯೇ? ನಮ್ಮ ಹೊಸ ವರ್ಷವಂತೂ 1ನೇ ತಾರೀಕು 1ನೇ ತಿಂಗಳು 1ನೇ ವರ್ಷದಿಂದ ಆರಂಭವಾಗುತ್ತದೆ. ಇದು ಹಳೆಯ ಮಾತಾಯಿತು. ದೀಪಾವಳಿಯ ಗ್ರೀಟಿಂಗ್ಸ್ ಇತ್ಯಾದಿಗಳನ್ನು ಕೊಡುವುದು ಸಹ ತಪ್ಪಾಗಿದೆ. ಇದಕ್ಕೆ ದೇಹಾಭಿಮಾನ ಎಂದು ಹೇಳಲಾಗುತ್ತದೆ. ದೇಹಿ ಅಭಿಮಾನಿಯಾಗಿದ್ದರೆ ಇಂತಹ ತಪ್ಪುಗಳನ್ನು ಮಾಡಲು ಸಾಧ್ಯವಿಲ್ಲ. ಇದು ತಿಳುವಳಿಕೆಯ ಮಾತಾಗಿದೆಯಲ್ಲವೇ? ಹೊಸ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ಈಗ ನೀವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೀರಿ. ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. ಆ ಕುಂಭಮೇಳಕ್ಕೆ ಎಷ್ಟೊಂದು ಮನುಷ್ಯರು ಹೋಗುತ್ತಾರೆ. ಅದು ನೀರಿನ ನದಿಗಳ ಮೇಳವಾಗಿರುತ್ತದೆ. ಸಾಧು ಸಂತರು ಮುಂತಾದವರೆಲ್ಲರೂ ಪಾಪಾತ್ಮರೇ ಆಗಿದ್ದಾರೆ ಎಂದು ತಂದೆಯು ತಿಳಿಸಿದ್ದಾರೆ. ಎಷ್ಟೊಂದು ಮೇಳಗಳು ನಡೆಯುತ್ತವೆ. ಅವರ ಒಳಗೂ ಸಹ ದೊಡ್ಡ ಪಂಚಾಯಿತಿ ಇರುತ್ತದೆ. ಕೆಲವೊಮ್ಮೆ ಅವರಲ್ಲಿಯೇ ಜಗಳವಾಗಿ ಬಿಡುತ್ತದೆ. ಅಂದರೆ ಅವರವ್ರ ಮಧ್ಯದಲ್ಲಿನೇ ಜಗಳ ಆಗ್ತಾ ಇರುತ್ತೆ. ಆಗ ಪೊಲೀಸರು ಬರುತ್ತಾರೆ. ದೇಹಾಭಿಮಾನಿಗಳಾಗಿದ್ದಾರೆ. ಇಲ್ಲಿ ಜಗಳ ಇತ್ಯಾದಿಗಳ ಯಾವುದೇ ವಿಷಯವೇ ಇಲ್ಲ. ತಂದೆ ಕೇವಲ ಹೇಳುತ್ತಾರೆ, ಮಧುರಾತಿ ಮಧುರ ಮುದ್ದಿನ ಮಕ್ಕಳೇ, ನನ್ನನ್ನು ನೆನಪು ಮಾಡಿರಿ. ನೀವಾತ್ಮ ಸತೋಪ್ರಧಾನದಿಂದ ತಮೋಪ್ರಧಾನವಾಗಿದೆ ಅಲ್ಲವೇ? ಕಲ್ಮಶ ಸೇರಿಕೊಂಡಿದೆ. ಅದು ಯೋಗಾಗ್ನಿಯಿಂದಲೇ ಹೊರಬರುತ್ತದೆ. ಅಕ್ಕಸಾಲಿಗರಿಗೆ ಗೊತ್ತಿದೆ, ತಂದೆಗೆ ಪತಿತ ಪಾವನ ಎಂದು ಹೇಳಲಾಗುತ್ತದೆ. ತಂದೆ ಸುಪ್ರೀಂ ಅಕ್ಕಸಾಲಿಗರಾಗಿದ್ದಾರೆ. ಎಲ್ಲರ ಕಲ್ಮಶವನ್ನು ತೆಗೆದು ಸತ್ಯವಾದ ಚಿನ್ನವನ್ನಾಗಿ ಮಾಡುತ್ತಾರೆ. ಚಿನ್ನವನ್ನು ಬೆಂಕಿಯಲ್ಲಿ ಹಾಕಲಾಗುತ್ತದೆ. ಇದು ಯೋಗ, ಅಂದರೆ ನೆನಪಿನ ಅಗ್ನಿಯಾಗಿದೆ. ಸ್ಟೂಡೆಂಟ್ಗೆ ಟೀಚರ್ನ ನೆನಪು ಎಲ್ಲಿದ್ದರೂ ಇರುತ್ತದಲ್ಲವೇ? ಆದರೆ ಆ ನೆನಪು ಅಗ್ನಿಯಲ್ಲ. ಇದಕ್ಕೆ ಯೋಗಾಗ್ನಿ, ನೆನಪಿನ ಅಗ್ನಿ ಎಂದು ಹೇಳಲಾಗುತ್ತದೆ. ಏಕೆಂದರೆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗಬೇಕಿದೆ. ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದು ನೆನಪಿನ ಯಾತ್ರೆಯಿಂದಲೇ ಆಗಿದೆ. ಎಲ್ಲರೂ ಸತೋಪ್ರಧಾನರಾಗುವುದಿಲ್ಲ. ಕಲ್ಪದ ಹಿಂದಿನಂತೆಯೇ ಪುರುಷಾರ್ಥ ಮಾಡುತ್ತಾರೆ. ಪರಮಾತ್ಮನ ಪಾತ್ರವೂ ಸಹ ನಾಟಕದಲ್ಲಿ ನೋಂದಾಯಿಸಲ್ಪಟ್ಟಿದೆ. ಏನು ನೋಂದಾಯಿಸಲ್ಪಟ್ಟಿದೆಯೋ ಅದು ಹೊರಬರುತ್ತಲೇ ಇರುತ್ತದೆ. ಬದಲಾಗಲು ಸಾಧ್ಯವಿಲ್ಲ. ರೀಲ್ ತಿರುಗುತ್ತಲೇ ಇರುತ್ತದೆ. ಒಳ್ಳೆಯದು. ನಮಸ್ತೆ.
ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಬಂಧನ ಮುಕ್ತ ಭವ. ಶರೀರದ ಸಂಬಂಧಗಳ ಯಾವುದೇ ಬಂಧನ ಇರಬಾರದು. ನಿರ್ಬಂಧನ ಆತ್ಮವೇ ಶ್ರೇಷ್ಠ ಸ್ಥಿತಿಯ ಅನುಭವವನ್ನು ಮಾಡಲು ಸಾಧ್ಯವಾಗುತ್ತದೆ. ಬಂಧನವೇ ಪಂಜರವಾಗಿದೆ, ಅದು ಹಾರಲು ಬಿಡುವುದಿಲ್ಲ. ಯಾವುದೇ ನನ್ನದೆಂಬುದಿದ್ದರೆ ಪಂಜರದಲ್ಲಿ ಬಂದಿಯಾಗಿದ್ದೀರಿ. ಟ್ರಸ್ಟಿಯಾಗಿ ನಡೆಯುತ್ತಿದ್ದರೆ ನಿರ್ಬಂಧನರಾಗಿದ್ದೀರಿ. ಈಗ ಪಂಜರದ ಮೈನಾದಿಂದ ಅಂದರೆ ಪಂಜರದ ಪಕ್ಷಿಯಿಂದ ಫರಿಸ್ತಾ ಆಗಿ ಮೇಲೆ ಹಾರಿರಿ. ಈಗ ಎಲ್ಲಿಯೂ ಸ್ವಲ್ಪವೂ ಬಂಧನವಿರಬಾರದು, ಮನಸ್ಸಿನ ಬಂಧನವೂ ಇರಬಾರದು. ಏನು ಮಾಡಲಿ, ಹೇಗೆ ಮಾಡಲಿ, ಇಚ್ಛೆಯಂತೂ ಇದೆ, ಆದರೆ ಆಗುತ್ತಿಲ್ಲ. ಇದೂ ಸಹ ಮನಸ್ಸಿನ ಬಂಧನವಾಗಿದೆ. ಮಗು ಸ್ವತಂತ್ರವಾಗಿರುತ್ತದೆ. ಮಗುವಾಗುವುದು ಅಂದರೆ ಅರ್ಥ ನಿರ್ಬಂಧನರಾಗುವುದು. ಮರುಜೀವ ಆದರೆ ನಿರ್ಬಂಧನ. ತಂದೆ ಕೇವಲ ಒಂದೇ ಕೆಲಸವನ್ನು ಕೊಟ್ಟಿದ್ದಾರೆ, ನನ್ನನ್ನು ನೆನಪು ಮಾಡಿ ಮತ್ತು ಸೇವೆಯಲ್ಲಿರಿ. ಇದರಲ್ಲಿಯೇ ಸದಾ ಬ್ಯುಸಿಯಾಗಿರಿ. ಇದೇ ಬಂಧನದಲ್ಲಿ ಸ್ವಯಂವನ್ನು ಬಂಧಿಸಿಕೊಂಡರೆ ನಿರ್ಬಂಧನರಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.